ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಸ್ಎಸ್ ಟಿವಿ. ನಾನು ರಚನಾ ನಂಜುಂಡ. ಈ ಸುಗ್ಗಿ ಸಂಭ್ರಮವನ್ನ ಡಬಲ್ ಮಾಡೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ವಿಭಿನ್ನ ಟೈಟಲ್ ಗಾರ್ಗ ಅಂತ ಹೇಳಿ ಇದೇ ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ. ಇವತ್ತು ಆ ಸಿನಿಮಾ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಡೋಕೆ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ ಎಂ ಶಶಿಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಸರ್ ನಮಸ್ಕಾರ. ನಮಸ್ತೆ, ಹ್ಯಾಪಿ ಸಂಕ್ರಾಂತಿ. ನಿಮಗೂ ಕೂಡ ಸರ್ ಹ್ಯಾಪಿ ಸಂಕ್ರಾಂತಿ. ಅದರೊಟ್ಟಿಗೆ ದ ವೆರಿ ಬ್ಯೂಟಿಫುಲ್ ಹೀರೋಯಿನ್ ರಿಹಾನಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ಹ್ಯಾಪಿ ಸಂಕ್ರಾಂತಿ ಮ್ಯಾಮ್ ನಿಮಗೆ. ಸರ್, ಹೇಳೋದಾದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ಸಿನಿಮಾಗಳು ಅಟ್ರಾಕ್ಟ್ ಮಾಡಿದ್ರೆ ಟೈಟಲ್ ಮೂಲಕ ಅಂತ ಹೇಳ್ತಾರೆ. ಟೈಟಲ್ ಕೇಳಿದ ತಕ್ಷಣ ಏನಿದು ವಿಭಿನ್ನವಾಗಿದೆ, ಹೋಗಿ ನೋಡ್ಬೇಕು ಅಂತಾರೆ. ಸೊ ನಿಮ್ಮ ಸಿನಿಮಾ ಆ ತರ ಇದೆ, ಗಾರ್ಗ ಅಂತ ಹೇಳಿ. ಯಾಕಂದ್ರೆ ಅರ್ಥ ಆಗಲ್ಲ ಕೇಳಿದ ತಕ್ಷಣ. ಏನ್ ಸರ್ ಇದು ಗಾರ್ಗ ಅಂದ್ರೆ? ಗಾರ್ಗ ಆಕ್ಚುಲಿ ಒಂದು ಊರ ಹೆಸರು ಮೇಡಮ್. ಓಕೆ. ಒಂದು ಊರಲ್ಲಿ ನಡೆಯುವಂಥ ಘಟನೆ ಆಗಿರುತ್ತೆ. ಸೊ ಅದಕ್ಕೆ ಒಂದು ಗಾರ್ಗಾನ ಊರಿಗೆ ಅಂತ ಕತೆ ಬರಿತೀನಿ. ಸೊ ನಾನು ಕತೆ ಹೇಳ್ಬೇಕಾದ್ರೆ ಗಾರ್ಗಾಗ ಹೋಗಿರ್ತಾರೆ, ಗಾರ್ಗಲ್ಲಿ ಹಿಂಗಾಗುತ್ತೆ, ಗಾರ್ಗಲ್ಲಿ ಆ ಥರ ಆಗುತ್ತೆ ಅಂತ. ಗಾರ್ಗ ಯಾವಾಗ ನಾನು ಜಾಸ್ತಿ ಸ್ಟ್ರೆಸ್ ಮಾಡ್ತೀನಿ, ಜನಕ್ಕೆ ಕೇಳೋರಿಗೆ ಗಾರ್ಗ ಅನ್ನೋದು ತುಂಬ ಅಟ್ರಾಕ್ಟ್ ಆಗುತ್ತೆ. ಸೊ ಏನು ಟೈಟ್ಲ್ ಇಡೋಣ ಅಂತ ಡಿಸೈಡ್ ಗಾರ್ಗ ಅಂತ ಇಡೋಣ ಅಂತೀನಿ. ಆಗ ಎಲ್ಲರಿಗೂ ಚೆನ್ನಾಗಿದೆ, ಸೌಂಡಿಂಗ್ ವರ್ಕ್ ಆಗುತ್ತೆ. ಮತ್ತು ಪ್ರೊಡಕ್ಷನ್ ಕಂಪ್ನಿಲೂ ಬಿಫೋರ್ ಜೋಗಿ ಅನ್ನೋದು ಸೂಪರ್ ಹಿಟ್ಟು. ಸೊ 2 ವರ್ಡ್ಸ್ ಜೋಗಿ ಆ್ಯಂಡ್ ಗಾರ್ಗ 2 ವರ್ಡ್ಸ್. ಸೊ ಅಲ್ಲಿ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಗಾರ್ಗ ಅನ್ನೋದು ಟೈಟ್ಲ್ ಆಗಿ ಫಿಕ್ಸ್ ಆಗುತ್ತೆ. ಸೊ ಈ ಟೈಟಲ್ ನೀವೇ ಕೊಟ್ಟಿದ್ದು? ಹೌದು ಮೇಡಮ್. ಓಕೆ ಸರ್. ಮ್ಯಾಮ್, ಇನ್ನು ನೀವು ಹೇಳೋದಾದ್ರೆ ನಿಮ್ಮ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಇದು ಅಲ್ವಾ? ಸೊ ನೀವು ಓಕೆ ಮಾಡೋದಕ್ಕೆ, ಓಕೆ ನಾನು ಈ ಪಾತ್ರ ಓಕೆ ಮಾಡಬೇಕು ಅಂತ ಅನ್ನೋದಕ್ಕೆ ಮೇನ್ ರೀಸನ್ ಏನು ಮ್ಯಾಮ್? ಕತೆನಾ? Yes, content, character, the role which I have played, it has a lot of what we call that the role which I carry has a lot of bold thing. Bold not in the sense of what we think, lot of challenges. Okay, and you can see different emotions in that character. And overall, as a story wise, I feel like it is a pure content based story. So I love that concept. That is the reason why I said yes. ಸರ್, ಈ ಸಿನಿಮಾ ಟೈಟಲ್ ಒಟ್ಟಿಗೆ ಕೆಳಗೆ ನೀವೇನು ಸಬ್ ಟೈಟಲ್ ಕೊಟ್ಟಿದ್ದೀರಾ, ದ ಲ್ಯಾಂಡ್ ಆಫ್ ಶ್ಯಾಡೋಸ್ ಅಂತ. ಟೀಸರ್ ನೋಡಿದಾಗೂ ಕೂಡ ಇಲ್ಲೂ ನಮ್ಗೊಂದು ಪ್ರಶ್ನೆ ಮೂಡುತ್ತೆ, ಏನಿದು ಲ್ಯಾಂಡ್ ಆಫ್ ಶ್ಯಾಡೋಸ್ ಅಂತ ಹೇಳಿ. ಟೀಸರ್ ನೋಡಿದಾಗ ಮುಂದೆ ಏನು ಒಂಥರ ಅಡ್ವೆಂಚರಸ್ ಡ್ರಾಮಾ ಅನ್ನೋ ಥರ ಇದೆ. ಸೊ ಒಟ್ಟಾರೆಯಾಗಿ ಯಾವ ಥರ ಹೋಗುತ್ತೆ ಸರ್ ಇದು ಕತೆ ಅಂತ? ಮೇಡಮ್, ಒಂದು ಊರಿಗೆ ಜರ್ನಿ ಮೇಲೆ ಹೋಗುತ್ತೆ ಕತೆ. ಸೊ ನೀವು ಪೋಸ್ಟಲ್ಲಿ ನೋಡ್ಬೋದು, ನಮ್ಮ ಪ್ರೊಟಗನಿಸ್ಟ್ ಯಾವಾಗ ಬುಕ್ ಓಪನ್ ಮಾಡ್ತಾನೆ, ಅವ್ನಿಗೆ ಆ ಊರ ಬಗ್ಗೆ ಗೊತ್ತಾಗುತ್ತೆ. ಸೊ ಆ ಊರ ಬಗ್ಗೆ ತಿಳ್ಕೊಂಡು ಅವನು ಆ ಊರ ಬಗ್ಗೆ ಇನ್ನೂ ತಿಳ್ಕೊಳಕ್ಕೆ ಏನು ಮಾಡ್ತಾನೆ, ನಾನು ಆ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಆ ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಔಟ್ ಡೇಂಜರ್ ದಟ್ ಪ್ಲೇಸಸ್ ಅನ್ನೋದು. ಸೊ ಅದಕ್ಕೆ ದ ಲ್ಯಾಂಡ್ ಆಫ್ ಶ್ಯಾಡೋಸ್ ಅಂತ. ಮ್ಯಾಮ್, ಈ ಸಿನಿಮಾದಲ್ಲಿ ನೀವು ಅಂದ್ರೆ ನಮ್ಮ ಕನ್ನಡದಲ್ಲಿ ಮೊದಲನೇ ಬಾರಿ ಆಕ್ಟ್ ಮಾಡ್ತಿದ್ದಾರೆ, ಜೊತೆಗೆ ಹೀರೋ ಕೂಡ ಮೊದಲನೇ ಬಾರಿ ಆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ನಿಮ್ಮನ್ನ ಬಿಟ್ಟು ಅವರಿಂದ ನಾನು ಕಲಿಯೋಕೆ ಏನಾದ್ರು ಸಿಕ್ತು ಅಂತ ಏನಾದ್ರು ಅವಕಾಶಗಳಿತ್ತ ಸೀನ್ಗಳಲ್ಲಿ? First of all, I didn't had much scenes with them. Okay, and yeah, of course, why not? We have to learn from our seniors. Okay, a lot of experience. See, being an actor, that to being a performer is not a small thing. Okay, with lots of efforts, lots of go throughs. Okay, lots of sacrifices they have to do to reach there. So yes, absolutely, I have learned so many things from our seniors. ಸರ್, ಈ ಸಿನಿಮಾದಲ್ಲಿ ರಾಮ್ ಪ್ರಸಾದ್ ಸರ್ ಅವ್ರ ಮಗ ಹೀರೋ ಆಗಿ ಮಾಡಿದ್ದಾರೆ. ಸೊ ಈ ಕತೆ ಬರಿಬೇಕಾದ್ರೆ ನೀವು ಅವ್ರಿಗೆ ಅಂತ ಬರ್ದಿದ್ದ ಅಥವಾ ಹೇಗೆ ನೀವು ಕನೆಕ್ಟ್ ಆಗಿದ್ದು ರಾಮ್ ಪ್ರಸಾದ್ ಸರ್ಗೆ? ಮೇಡಮ್, ಆ್ಯಕ್ಚುಲಿ ನನ್ನ ಕಥೆಯಲ್ಲಿ ಹೀರೋನೇ ಇಲ್ಲ ಮೇಡಮ್. ನನ್ನ ಕಥೆಯಲ್ಲಿ ಗಾರ್ಗಾನ ಟೈಟಲ್ ಏನಿದೆ, ಗಾರ್ಗಾನ ಊರೇನಿದೆ, ಅಲ್ಲಿ ನಡೆಯೋಂಥ ಘಟನೆಗಳೇ ಹೀರೋ ಆಗಿ ಪೋಟ್ರೆ ಆಗುತ್ತೆ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಸರ್ಗೆ ಕತೆ ಹೇಳಿದಾಗ ನಾನು ಅರುಣ್ನ ತಲೆಯಲ್ಲೇ ಇರಲಿಲ್ಲ. ನಾನು ಅವ್ರಿಗೆ ಆ ಕತೆ ಹೇಳ್ತೀನಿ, ಆ ಕತೆ ಹೇಳಿದಾಗ ಅವ್ರಿಗೆ ಇಂಪ್ರೆಸ್ ಆಗುತ್ತೆ. ಆ್ಯಕ್ಚುಲಿ ಅರುಣ್ನ ಹೀರೋ ಆಗಿ ಲಾಂಚ್ ಮಾಡಬೇಕು ಅಂದ್ಬಿಟ್ಟು ಅವ್ರು ಒಂದು ತಮಿಳ್ ರೈಟರ್ ಕೇಳಿ ಕತೆ ಬರ್ಸಿರ್ತಾರೆ. ಸೊ ಆ್ಯಕ್ಚುಲಿ ಯಾವಾಗ ನನ್ನ ಕತೆ ಕೇಳ್ತಾರೆ, ಇದರಲ್ಲಿ ಅವ್ನ ಪಾತ್ರ ಅವ್ನು ಮಾಡಿದ್ರೆ ಓಕೆ, ಅವ್ನು ಹೀರೋ ಆಗಿ ನೆಕ್ಸ್ಟ್ ಜೆಟ್ ಔಟ್ ಆಗ್ಬೋದು ಅನ್ನೋದು ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಆ್ಯಕ್ಚುಲಿ ಹಂಗೆ ಲೆಕ್ಕ ಹಾಕಿದ್ರೆ ಅರುಣ್ಗಿಂತ ಸಾಯಿ ಕುಮಾರ್ ಸರ್ ಡೇಟ್ಸೇ ಜಾಸ್ತಿ ಇತ್ತು ನನ್ನ ಸಿನಿಮಾದಲ್ಲಿ. ಸಾಯಿ ಕುಮಾರ್ ಸರೇ ಒಂದು ಮೇಜರ್ ರೋಲ್ನ ಪ್ಲೇ ಮಾಡಿದ್ದಾರೆ. ಸೊ ಸಂಪತ್ ಸರ್ ಬರ್ತಾರೆ, ಸಂಪತ್ ಸರ್ ಈ ಕಡೆಯಿಂದ ಬೇರೆ ಥರ ಡೈವರ್ಟ್ ಆಗುತ್ತೆ. ಆಮೇಲೆ ರಿಯಾನಾ ಅವ್ರು ಬರ್ತಾರೆ, ಅವಳ ಕಡೆಯಿಂದ ಸ್ಟೋರಿ ಬೇರೆಯೇ ಹೋಗುತ್ತೆ. ಸೊ ಹಂಗಾಗಿ ಬೇರೆ 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 ಥರ ಪಾತ್ರಗಳು ಇದು ಹೋಗುತ್ತೆ. ಅರುಣ್ ಹ್ಯಾಸ್ ಪ್ಲೇಡ್ ಅ ಕ್ಯಾರೆಕ್ಟರ್, ರಿಯಾನಾ ಹ್ಯಾಸ್ ಪ್ಲೇಡ್ ಅ ಕ್ಯಾರೆಕ್ಟರ್, ಸಾಯಿ ಕುಮಾರ್ ಸರ್ ಹ್ಯಾಸ್ ಪ್ಲೇಡ್ ಅ ಕ್ಯಾರೆಕ್ಟರ್. ಸೊ ಎಂಡ್ ಆಫ್ ದ ಡೇ ಕಥೆನೇ ಒಂದು ಹೀರೋ ಆಗಿ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿ ಯಾರು ಪರ್ಟಿಕ್ಯುಲರ್ ಆಗಿ ಹೀರೋ ಅಂತ ನೀವು ಇದು ಮಾಡ್ತಿಲ್ಲ, ಕಥೆನೇ ಒಂದು ಹೀರೋ ಅನ್ನೋ ಥರ
ನೀವು ಮಾಡ್ತಿದ್ದೀರಾ. ಸರ್, ಈ ಸಿನಿಮಾ ನೋಡಿದಾಗ ಇಲ್ಲಿ ತುಂಬಾ ದೊಡ್ಡ ತಾರಾ ಬಳಗನೆ ನೀವು ಇನ್ಕ್ಲೂಡ್ ಮಾಡಿದ್ದೀರಾ. ಇದು ನೀವು ಅಂದ್ರೆ ಈಗ ಪ್ರೊಡ್ಯೂಸರ್ ಸರ್ ಮಗ ಮಾಡ್ತಿದ್ದಾರೆ ಅಂತಿದ ತಕ್ಷಣ ಎಲ್ಲೋ ಹೇಳಿರ್ಬೇಕು ಅವರು, ಅಂದ್ರೆ ಇವ್ರನ್ನ ಹಾಕೊಳ್ಳಿ ಅವಾಗ ಸಿನಿಮಾ ಇನ್ನ ಜಾಸ್ತಿ ಓಡುತ್ತೆ ಅಂತ ಹೇಳಿರೋದು, ಅಥವಾ ನೀವು ಇಲ್ಲ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಹೇಳಿ ಸೆಲೆಕ್ಟ್ ಮಾಡಿರೋದು? ಮೇಡಮ್ ಸಿನಿಮಾ ಇಂಥವ್ರನ್ನ ಹಾಕಿದ್ರೆ ಓಡುತ್ತೆ ಅನ್ನೋ ಕಾನ್ಸೆಪ್ಟ್ ಇದ್ರೆ ಆಗ ನಾವೆಲ್ಲರೂ ಅವ್ರಿಗೆ ಸಿನಿಮಾ ಮಾಡ್ತೀವಿ ಹೌದು ಅಲ್ವಾ. ಸೊ ಪರ್ಟಿಕ್ಯುಲರ್ ಆಗಿ ಇಂಥವ್ನ ಹಾಕಿದ್ರೆ ಓಡುತ್ತೆ ಅನ್ನೋದಿಲ್ಲ. ಸಿ ಈಗ ಯಾವಾಗ ಕತೆ ಹೀರೋ ಆಗ್ತಾ ಬಂತು, ನಂಗೆ ಆರ್ಟಿಸ್ಟ್ಗಳು ಆ ಥರನೇ ಬೇಕಾಗ್ತಾ ಬಂತು. ಈಗ ಸಾಯಿ ಕುಮಾರ್ ಸರ್ ಆಗಿರ್ಬೋದು, ಸಂಪತ್ ರಾಜ್ ಆಗಿರ್ಬೋದು, ಮತ್ತು ದೇವ್ಗಿಲ್ ಆಗಿರ್ಬೋದು, ರಾಹುಲ್ ದೇವ್ ಆಗಿರ್ಬೋದು, ಈ ಥರ ಆರ್ಟಿಸ್ಟ್ಗಳು ನನಗೆ ಆ ಕತೆನ ಹೀರೋ ಆಗಿ ತೋರಿಸ್ಬೇಕು ಅಂದಾಗ ನಂಗೆ ಇಷ್ಟು ಜನದ ಸಪೋರ್ಟ್ ಬೇಕಾಯಿತು. ಸೊ ಆಗ ಒಂದು ಫೀಮೇಲ್ಗೆ ಬೋಲ್ಡಾಗೆ ಒಂದು ಕ್ಯಾರೆಕ್ಟರ್ ಬೇಕು, ಯಾರನ್ನ ಹಾಕೋಣ ಅನ್ನೋ. ಸೊ ಆವಾಗ ನಮ್ಮ ಒಂದು ಕ್ಯಾಸ್ಟಿಂಗ್ ಡೈರೆಕ್ಟರ್ ಕಡೆಯಿಂದ ಪ್ರೊಫೈಲ್ಸ್ ಬರುತ್ತೆ. ಆಗ ಈ ಹುಡುಗಿದು ಪ್ರೊಫೈಲ್ ನಂಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಅವ್ರು ಹೈದ್ರಾಬಾದ್ ಅವರು. ಆಗ ನಾವು ಇವ್ರು ಚೆನ್ನಾಗಿದ್ದಾರೆ ಒಂದ್ಸಲ ಕರೆಸಿ ಬ್ಯಾಂಗ್ಳೂರಿಗೆ ಅಂತ ಅಂದ್ಬಿಟ್ಟು ನಮ್ಮ ಆಫೀಸ್ಗೆ ಬರ್ತಾರೆ. ಐ ಟೆಲ್ ಓಕೆ ಈ ಥರ ಇದೆ ಕತೆ, ಹಿಂಗೆ ಮಾಡೋಣ, ಹಿಂಗಿದೆ. ಚಾಲೆಂಜಸ್ ಇತ್ತು ಆ್ಯಕ್ಚುಲಿ. ನಾನು ತುಂಬ ಶೂಟಿಂಗಲ್ಲಿ ತುಂಬ ಬೈಕೊಂಡಿರ್ಬೇಕು ನನ್ನ, ಅಷ್ಟೇ ಚಾಲೆಂಜಸ್ ಕೊಟ್ಟಿದ್ದೀನಿ ಅವ್ರಿಗೆ. ಬೈಕೊಂಡಿದಾರ ಅಂತ ಆಮೇಲೆ ಹಾಂ, ತುಂಬ ಚಾಲೆಂಜಸ್ ಇತ್ತು ಅವ್ರಿಗೂ. ಸೊ ಆ ಥರ ಒಂದು ಬೋಲ್ಡಾಗಿ ಒಂದು ರಗ್ಗಡ್ಡಾಗಿ ಒಂದು ಲೇಡಿ ಬೇಕಿತ್ತು. ಸೊ ರಗ್ಗಡ್ಡಾಗಿ ಕ್ಯಾರೆಕ್ಟರ್ಸ್ಗಳು ಬೇಕಿತ್ತು. ಸೊ ಇವ್ರನ್ನೆಲ್ಲ ನನಗೆ ಸೇರಿಸಿದಾಗ ಏನಾಯಿತು, ಕತೆ ಹೀರೋ ಆಗಿ ಜೆಟ್ಔಟ್ ಆಯಿತು. ಮ್ಯಾಮ್, ಒಂದು ಭಾಷೆನ ಕಲ್ತು ಅರ್ಥ ಮಾಡ್ಕೊಂಡು ಆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಕಷ್ಟನೇ. ಸರ್ ಯಾವ ತರ ಸಪೋರ್ಟಿವ್ ಆಗಿದ್ರು? ಅಂದ್ರೆ ಒಬ್ರು ಡೈರೆಕ್ಟರ್ ಆಗಿ ಹಿ ವಾಸ್ ವೆರಿ ಸ್ಟ್ರಿಕ್ಟ್ ಅನ್ನೋ ತರನಾ, ಅಥವಾ ಅರ್ಥ ಆಗದಿರೋದನ್ನ ಹಿ ವಾಸ್ ಎಲ್ಲ ನಿಧಾನವಾಗಿ ಹೇಳ್ಕೊಡ್ತಾ ಇದ್ರು, ಹೆಂಗಿದ್ರು ಅಂತ? See, from all the aspects, okay, first thing is like I respect him to the core because of his work ethic, okay. When he's on the set, no matter what, it's not a hero, heroine, actress, no, story is the hero, okay. This is the thing, this you have to do. He will be having a lot of patience. At one point he will lose, that time he'll come, see Rihana, this, if not see Arun, this. He is a guy I felt like very flexible to work with, very very flexible. He understand the emotion, he understand, you know, the intent behind whatever, you know, we tell. So it was an amazing journey, very smooth. I don't even feel like how it just passed out. It was a very smooth journey with him. ಸರ್, ಇದು ಕತೆ ಶುರುವಾಗಿದ್ದು ಹೇಗೆ, ಎಷ್ಟು ದಿನ ತಗೊಳ್ತು ಸರ್? ಯಾಕಂದ್ರೆ ನಾವು ಟೀಸರ್ ನೋಡಿದಾಗ ಈ ಸಿನಿಮಾದಲ್ಲಿ ಒಂಥರ ವಿಭಿನ್ನವಾಗಿದೆ, ಸೆಟ್ಗಳು ಅದೆಲ್ಲ ಹಾಕೋದೆಲ್ಲ ಎಷ್ಟು ದಿನ ತಗೋತು ಸರ್? ಮೇಡಮ್ ಆ್ಯಕ್ಚುಲಿ ಟೈಮ್ ತೊಗೊಂಡೆ. 22 ಸ್ಟಾರ್ಟ್ ಆಯ್ತಿದ್ದು ಆ್ಯಕ್ಚುಲಿ ಪ್ರಾಜೆಕ್ಟು. ಹಾಂ, ಈಗ 26 ಬಂದ್ವಿ. ಸೊ ಅಲ್ಲಿ ಲೊಕೇಶನ್ಸ್ ಹುಡ್ಕೊಂಡಿರ್ಬೋದು, ಒಂದು ಕಾರ್ಡ್ ಎಪಿಸೋಡ್ಸ್ ಆಗಿರ್ಬೋದು, ಅಥವಾ ನೀವು ಬೇರೆ ಬೇರೆ ಲೊಕೇಶನ್ಸ್ ಟೀಸರಲ್ಲಿ ಏನು ನೋಡ್ತಾ ಇದ್ದೀರಾ, ಸುಮಾರು ಆ್ಯಕ್ಚುಲಿ 90% ನಾನು ರಿಯಲಾಗಿ ಹೋಗಿ ಶೂಟ್ ಮಾಡಿರೋದು ಮೇಡಮ್. ನಾನು ಎಲ್ಲ ಸೆಟ್ ಅಂತ ತುಂಬ ಹೋಗಿಲ್ಲ, ಒಂದು ಸಾಂಗಿಗೆ ಮಾತ್ರ ನಾವು ಸೆಟ್ ಹಾಕಿದ. ಅಂದರೆ ಆಯಿತು ಮೇಡಮ್. ಅದೇ ಚಾಲೆಂಜಸ್ ಅನ್ನೋದು, ದ ಲ್ಯಾಂಡ್ ಆಫ್ ಶ್ಯಾಡೋಸ್ ಅಂತ ನೀವೇನು ಕರಿತೀರಾ, ಅದು ನಾನು ಯಾವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅವಾಗ ತಾನೇ ನಾನು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಸೊ ನಮಗೆ ಆ್ಯಕ್ಚುಲಿ ರೆಕ್ಕಿಗೆ ಹೋದಾಗ ಕಾರ್ಗಳು ಹೋಗ್ತಾ ಇರಲಿಲ್ಲ, ಜೀಪ್ ಹೋಗ್ತಾ ಇರಲಿಲ್ಲ, ಗಾಡಿಗಳು ಬರ್ತಾ ಇರಲಿಲ್ಲ. ನೋಡೋಕ್ಕೆ ಸ್ಟಾರ್ ಕ್ಯಾಸ್ಟ್ ತುಂಬ ದೊಡ್ಡ ಲೆವೆಲ್ ಇತ್ತು ಕ್ಯಾರವ್ಯಾನ್ಗೆ ಅವ್ರು ರೆಡಿ ಆಗೋಕ್ಕೆ. ಸೊ ನಾವು ಅಲ್ಲೆಲ್ಲ ಹೋಗಿ ಟೆಂಟ್ಗಳು ಹಾಕ್ಸಿದ್ವಿ. ಆ ಟೆಂಟಲ್ಲೇ ಅವ್ರು ರೆಡಿ ಆಗಬೇಕು, ಟೆಂಟಲ್ಲೇ ಬರಬೇಕು. ಯಾಕೆ ಒಂದು ಇದರಲ್ಲಿ ಉಡುಪಿಲಿ ಒಂದು ಲೊಕೇಶನ್ಗೆ ನಾವು ಒಂದು ಸಮುದ್ರನ ದಾಟಿ ಹೋಗ್ಬೇಕಿತ್ತು. ಅದರಲ್ಲಿ ಪಾಪ ಇವಳಿಗೆ 4 ಜನ ಎತ್ಕೊಂಡು ಹೋಗಿರೋದು, ಯಾಕಂದ್ರೆ ನೀರು ಈ ಲೆವೆಲ್ಗಿತ್ತು. ಅಲ್ಲಿ ಬೋಟು ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. 4 ಜನ ರೋಪ್ ಹಾಕ್ಕೊಂಡು ಮೇಲ್ಗಡೆ ಎತ್ಕೊಂಡು ಅಲ್ಲಿಗೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಥರ ಎಲ್ಲ ಚಾಲೆಂಜಸ್ ಆಯಿತು ನಮಗೆ. ಅದಾಗಿರೋದಕ್ಕೆ ನಿಮ್ಗೆ ಆ ಟೀಸಲ್ಲಿ ಅದು ಕಾಣುತ್ತೆ. ಓಕೆ, ಏನೋ ಬೇರೆ ಥರ ತೆಗೆದಿದ್ದಾರೆ, ಏನೋ CG ಮಾಡಿರಬೇಕು ಅಥವಾ ಏನೋ ಇದು ಮಾಡಿರಬೇಕು. ತುಂಬ ನಾವು ಲೈವ್ ಲೊಕೇಶನ್ಸೇ ಜಾಸ್ತಿ ಫೋಕಸ್ ಮಾಡಿರೋದು ಮೇಡಮ್. ಮ್ಯಾಮ್, ನೀವು ಹೇಳೋದಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಹೇಳ್ತಿದ್ರೇನೆ ನಮಗೆ ಭಯ ಆಗುತ್ತೆ. ಅವ್ರ ಕೈಯಲ್ಲಿ ರಕ್ತ ಎಲ್ಲ ಬಂದಿದೆ, ರಕ್ತ ಸುರ್ತಿದ್ದಾರೆ ಈ ಸಿನಿಮಾಗೋಸ್ಕರ. ಮಾಡಿದ್ದಾರೆ. ಹೇಗಿತ್ತು ಮ್ಯಾಮ್ ಆ ಒಂದು ಸಿಚುವೇಶನ್ ನಮ್ಗೆ ಮರೆಯೋಕ್ಕಾಗಲ್ಲ, ಹೆವಿ ಭಯ ಆಯ್ತು ಅನ್ನೋ ಥರ ಯಾವ್ದಾದ್ರು ಇದೆಯಾ? ತುಂಬಾ ನನ್ನ ಜೊತೆ ಮಾಡಿರೋ ಎಲ್ಲ ಎಪಿಸೋಡ್ಸ್ ಅವಳಿಗೆ ಆ ಥರ ಆಗಿದೆ. ಎವ್ರಿ ಡೇ ನನ್ನ ಕೈಲಿ ಆಗಲ್ಲ ಅಂತ ಹೋಗಿದ್ದಿಲ್ಲ. ಆಗಲ್ಲ ಅನ್ನೋದಲ್ಲ ಮೇಡಮ್, ಆ ಡೆಡಿಕೇಶನ್ ಅವಳಲ್ಲಿ ಇತ್ತು. ಇಲ್ಲ ನಾನು ಮಾಡ್ತೀನಿ, ಡೈರೆಕ್ಟರ್ ಇದನ್ನು ಕೇಳ್ತಾ ಇದ್ದಾನೆ ಅಂದರೆ ಏನೋ ಇದೆ. ಈಗ ಸುಮ್ಮನೆ ನಾನೇನು ಕೇಳ್ತೀನಿ ಮೇಡಮ್, ಈ ಥರ ಮಾಡು, ಈ ಥರ ರಿಸ್ಕ್ ಶಾಟ್ ಇದು ಈ ಥರ ಬೇಕು ಅಂತ ಅಂದಾಗ ಐ ಮೇಕ್ ಶ್ಯೂರ್ ಶಿ ಅಂಡರ್ಸ್ಟ್ಯಾಂಡ್ಸ್ ವಾಟ್ಸ್ ಮೈ ಫೀಲಿಂಗ್ ಅನ್ನೋದು. ದಟ್ಸ್ ಮೈ ಫಸ್ಟ್ ಥಿಂಗ್. ನಾನು ಯಾರಿಗಾರು ಏನೋ ಒಂದು ಚಾಲೆಂಜಸ್ ಹೇಳ್ಬೇಕಾದ್ರೆ, ಈಗ ಸಾಯಿ ಕುಮಾರ್ ಸರ್ಗಾಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು, ನಾನು ಐ ಮೇಕ್ ಶ್ಯೂರ್ ಸರ್ ಇದು ಇಂಟೆಂಟ್, ಈ ಕತೆ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ನೀವು ಇದನ್ನ ಹಿಂಗೆ ಮಾಡಿ ಇನ್ನೂ ಸಖತ್ತಾಗಿ ಬರುತ್ತೆ ಅನ್ನೋದು ನಾನು ಅವ್ರಿಗೆ ಅರ್ಥ ಮಾಡಿಸ್ಬಿಡ್ತೀನಿ. ಆ ಅರ್ಥ ಆದಾಗ ಏನಾಗುತ್ತೆ, ಆ ಇನ್ವಾಲ್ವ್ಮೆಂಟ್ ಬರುತ್ತೆ. ಆ್ಯಕ್ಚುಲಿ ಪಾಪ ಗ್ಲಾಸ್ಗೆ ಚುಚ್ಕೊಂಡು ರಕ್ತ ಬಂತು, 1-2 ಸತಿ ಬಿದ್ದರು ಫ್ಲೋರ್ ಮೇಲೆ, ಕೈಯೆಲ್ಲ ಇಲ್ಲಿ ರ್ಯಾಷಸ್ ಆಗಿತ್ತು, ಆಲ್ಮೋಸ್ಟ್ ಕಾಲು ಮುರಿತು.
ತುಂಬ ಚಾಲೆಂಜಸ್ ಆಯಿತು ಪಾಪ ಅವಳಿಗೂ. ಬಟ್ ಅದಾದ್ರೂ ಕಾಲು ಮುರಿದಿದ್ರು ನಾನು ನೆಕ್ಸ್ಟ್ ಡೇ ಶೂಟ್ ಮಾಡಿದ್ದೀನಿ. ಯಾಕೆ ಸರ್ ಇಷ್ಟು ಕಾಟ ಕೊಟ್ಟಿದ್ದೀರಾ? ಬಟ್ ಅದೇ ಮೇಡಮ್, ಒಂದು ಟೀಮು ಒಂದು ಬಳಗ ಟ್ರಾವೆಲ್ ಆಗ್ತಿದೆ ಅಂದಾಗ ಕಾಟ ಅನ್ನೋದಾಗಲ್ಲ. ಶಿ ವಾಸ್ ರೆಡಿ. ಇಲ್ಲ ಶಶಿ ನಾನು ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ವಿ ಕಾಂಟ್ ಡೂ ಇಟ್. ನೀವು ಅವ್ರಿಗೆ ಗಾಯ ಆ ಥರ ಕಾಲು ಮುರಿದೋಗಿದ್ರು ಇರ್ಲಿ ಅಂತ ಇಲ್ಲ, ಜಸ್ಟ್ ನೀನು ಮಾಡಬೇಕು ಅಂತ. ಆ ಥರ ನಾನು ಆರ್ಡರ್ ಮಾಡಲ್ಲ. ನಾನು ಫಸ್ಟು ಹೋಗ್ತೀನಿ, ನಿಂತ್ಕೊಳಕ್ಕೆ ಆಗ್ತಾ ಇದೆಯಾ ಅಂತೀನಿ. ಎಸ್ ಸರ್. ಅಲ್ಲಾಡ್ಸೋಕೆ ಆಗ್ತಿದೆಯಾ? ಸ್ವಲ್ಪ ಪೇನ್ ಇದೆ ಅಲ್ವಾ ಅಂತೀನಿ. ಆ ಪೇನ್ ಇದ್ರೇ ಗೆಲ್ಲಕ್ಕಾಗೋದು ಬಾ ಅಂತೀನಿ ಅಷ್ಟೇ. ಓಕೆ. ಇಲ್ಲ ಬರಲೇಬೇಕು, ನೀನು ಮಾಡಲೇಬೇಕು, ನೋ ಐ ಡೋಂಟ್, ಆ ಥರ ನಾನು ಮಾಡಲ್ಲ ಮೇಡಮ್. ಐ ವಿಲ್ ಮೇಕ್ ಶೋರ್ ಶಿ ಈಸ್ ಕಂಫರ್ಟಬಲ್ ಫಸ್ಟ್ ಥಿಂಗ್. ದೆನ್ ಐ ವಿಲ್ ಓಕೆ ದಿಸ್ ಇಸ್ ಅ ರಿಸ್ಕಿ ಶಾಟ್ ಅನ್ನೋದು ಅವಳ ತಲೆಯಲ್ಲಿ ಆಲ್ರೆಡಿ ಇರುತ್ತೆ, ಮಾಡ್ತಾಳೆ. ಮ್ಯಾಮ್, ಇನ್ನು ಸಿನಿಮಾದ ಹೀರೋಗೂ ಕೂಡ ಅಂದರೆ ಅರುಣ್ ಸರ್ಗೂ ಕೂಡ ಇದು ಮೊದಲನೇ ಸಿನಿಮಾ, ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಅಂತ? It was a good experience for me with him. Coming to him, good co-star, supportive co-star. Yeah. ಆ್ಯಕ್ಚುಲಿ ನಾನು ಇವ್ರಿಗೆ ಬೈದಿ ಹೋಗಿ ಇವ್ರು ಹತ್ಕೊಂಡು ಹೊಟ್ಟೋಗಿದ್ರು ಒಂದು ಇದರಲ್ಲಿ ಉಡುಪಿಲೆಲ್ಲೋ. ಆಗ ಪಾಪ ಅರುಣೇ ಕನ್ವಿನ್ಸ್ ಮಾಡ್ಬಿಟ್ಟು ಕರ್ಕೊಂಡ್ಬಂದಿದ್ದು, ಬಾ ಮಗ ಪಾಪ ಅಳ್ತಾ ಇದ್ದಾಳ ಹುಡುಗಿ ಅಂತ ಅಂದ್ಬಿಟ್ಟು. ಸೊ ಆ ಥರ ಎಮೋಷ್ನಲ್ ಸಪೋರ್ಟ್ ಕೊಟ್ಟಿದ್ದಾನೆ ಅವ್ರಿಗೆ. ಇನ್ನೇನೋ ಒಬ್ರು ಇದು ಮಾಡಿದ್ರೆ ಒಬ್ರು ಸಮಾಧಾನ ಮಾಡಬೇಕು. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ದೀರಾ ಮೇಡಮ್. ಅದೇ ಸೆಟ್ ಅಂತ ಬಂದಾಗ ಇಲ್ಲಿ ಸೊ ವಿ ಆರ್ ರಿಲ್ಯಾಕ್ಸ್, ಒಳ್ಳೆ ಗಾಳಿ ಬೀಸ್ತದೆ, ಆರಾಮಾಗಿದ್ದೀವಿ, ಆರಾಮಾಗಿ ಸೆಟ್ ಅಂದಾಗ ಏನಾಗುತ್ತೆ ಮೇಡಮ್, ನಂದು ಒಂದು ಕಮಾಂಡ್ ಮೇಲೆ ಒಂದು 200 ಜನ ವರ್ಕ್ ಮಾಡ್ತಾ ಇರ್ತಾರೆ. ಸೊ ನಾನು ಒಬ್ಬ ತಪ್ಪು ಮಾಡಿಬಿಟ್ರೆ 200 ಜನದ್ದು ಕೋಆರ್ಡಿನೇಷನು ತಪ್ಪಾಗ್ಬಿಡುತ್ತೆ. ಮತ್ತು ನನ್ನ ನಂಬ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಎಲ್ಲೋ ಪಾಪ ಕೂತ್ಕೊಂಡು ದುಡ್ಡು ಹಾಕಿರ್ತಾರೆ. ಒಂದು ದಿನಕ್ಕೆ 5 ಲಕ್ಷ 6 ಲಕ್ಷ ಖರ್ಚಾಗ್ತೈತೆ ನಂದು ಎಪಿಸೋಡ್ಸು. ಸೊ ಅಲ್ಲಿ ನಾನು ಒಬ್ಬ ತಪ್ಪು ಮಾಡಿದ್ರೆ ಏನಾಗೋಗುತ್ತೆ, ಕಂಪ್ಲೀಟ್ ಎಪಿಸೋಡ್ ಹಾಳಾಗೋಗುತ್ತೆ. ಸೊ ಶೂಟಿಂಗಲ್ಲಿ ಏನಾಯಿತು, ಇಟ್ ವಾಸ್ ಜಸ್ಟ್ ಐ ವಾಸ್ ಸೋ ಫೋಕಸ್ ಆನ್ ಮೈ ಶಾರ್ಟ್ಸ್ ಆ್ಯಂಡ್ ಮೈ ಕತೆ. ನನ್ನ ಕತೆಗೆ ಏನು ಬೇಕಿತ್ತು ಅದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದು ವರ್ಕ್ ಆಯಿತು. ಶೂಟಿಂಗ್ ಎಲ್ಲ ಕರ್ನಾಟಕದಲ್ಲೇ ಆಗಿದೆಯಾ ಅಥವಾ ಅಂದರೆ ಔಟ್ ಆ್ಯಂಡ್ ಔಟ್ ಕರ್ನಾಟಕ ಲೊಕೇಶನ್ಸ್ನ ಎಕ್ಸ್ಪ್ಲೋರ್ ಮಾಡಿರೋದು ಮೇಡಮ್. ಓ, ಅಂದರೆ ನಮ್ಮ ಕರ್ನಾಟಕದಲ್ಲೂ ಈ ಥರ ಸ್ಪಾಟ್ಸ್ ಇದೆ ಅಂತ ಈ ಸಿನಿಮಾದಲ್ಲಿ ತೋರ್ಸೋಕೆ ಹೊರಟಿದ್ದೀರಾ? ಹೌದು, ಎಲ್ಲ ಔಟ್ ಆ್ಯಂಡ್ ಔಟ್ ಕನ್ನಡ. ಆಗುಂಬೆ, ದಾಂಡಲಿ, ಚಿಕ್ಕಮಂಗ್ಳೂರು, ಉಡುಪಿ, ಮಂಗಳೂರು ಎಲ್ಲನೂ ಮಾಡಿದ್ದೀವಿ ಮೇಡಮ್. ಓಕೆ ಸರ್, ಇನ್ನು ಅರುಣ್ ಸರ್ ವಿಚಾರಕ್ಕೆ ಬರೋದಾದ್ರೆ ಅವ್ರ ಮೊದಲನೇ ಸಿನಿಮಾ ಅಲ್ವಾ, ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಅಂತ ಹೇಳಿ. ಯಾಕಂದರೆ ಮೊದಲನೇ ಬಾರಿಗೆ ಅವರು ನಾಯಕ ನಟನಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರೋದು ಯಾವ ಥರ? ಮೇಡಮ್ ಅದು ನಮಗೆ ವರ್ಕ್ ಮಾಡ್ಬೇಕಾದ್ರೆ ಅನ್ನೋಕ್ಕಿಂತ ಸ್ಟಾರ್ಟಿಂಗ್ ನನಗೆ ಅರುಣ್ ಹೆಂಗೆ ವರ್ಕ್ ಆಗ್ತಾನೆ ಇದಕ್ಕೆ ಅನ್ನೋದು ಬೇಕಿತ್ತು. ಸೊ ಅದಕ್ಕೆ ನಾನು ಒಂದು ಆಡಿಷನ್ ಅಂತ ಮಾಡ್ತೀನಿ, ಅವ್ರ ಪ್ರೊಡ್ಯೂಸರ್ ಮಗ ಅಂತ ಗೊತ್ತಿದ್ರು. ಸೊ ಸರ್ ಹತ್ರ ನಾನು ಹೇಳ್ತೀನಿ, ಇಲ್ಲ ನಾನು ಒಂದು 5 ಡೇಲಿ ನಾನು ಒಂದು ಎಪಿಸೋಡ್ ಶೂಟ್ ಮಾಡ್ತೀನಿ, ಇಫ್ ಇಟ್ ವರ್ಕ್ಸ್ ದೆನ್ ವಿಲ್ ಡೂ ಇಟ್, ಗೋ ಫಾರ್ವರ್ಡ್ ಅಂತ ನಾನು ಹೇಳ್ತೀನಿ. ಇಲ್ಲ ಮಗ 100% ನನ್ನ ಮಗ ಹೆಂಗೆ ಮಾಡ್ತಾನೆ ಅಂತ ನಾನು ನೋಡಬೇಕು, ನೀನು ಮಾಡು ಅಂತ ಅವರು ಆ ಫ್ರೀಡಮ್ ನಂಗೆ ಡೇ 1 ಕೊಟ್ಬಿಡ್ತಾರೆ. ಸೊ ನಾನು ಶೂಟ್ಗೆಲ್ಲ ಹೋಗ್ಬೇಕಾದ್ರೆ ಪ್ರೊಡ್ಯೂಸರ್ ಆ್ಯಕ್ಚುಲಿ ಎಷ್ಟೋ ಇದರಲ್ಲಿ ಸೆಟ್ ಮಾಡಿಕೊಡ್ತಾರೆ, ಶೂಟಿಂಗಿಗೆ ಬರಲ್ಲ. ಯಾಕಂದರೆ ಶಶಿ ಇದ್ದಾನೆ ಅನ್ನೋದು ಒಂದು ಅದು ನಂಗೆ ಸ್ಟಾರ್ಟಿಂಗಿಂದನೂ ವರ್ಕ್ ಆಗ್ತಾ ಬಂದು. ಅರುಣ್ಗೆ ಅಂತ ಬಂದಾಗ ನಂಗೆ ಅಲ್ಲಿ ಡೇ 1 ಗೊತ್ತಾಯ್ತು, ಓಕೆ ಅಂಡರ್ ಪ್ಲೇ ಚೆನ್ನಾಗಿ ಮಾಡ್ತಾನೆ, ಸ್ವಲ್ಪ ನನ್ನ ಕ್ಯಾರೆಕ್ಟರ್ಗೆ ವರ್ಕ್ ಆಗ್ತಾನೆ ಇವನು ಅಂತ ಅದು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ಈಗ ಅವನು ನೀನಾಸಮಲ್ಲಿ ಕಲ್ತ್ಕೊಂಡ್ಬಂದಿದ್ದಾನೆ, ಕಲರಿ ಪಟ್ಟು ಇದು ಮಾಡಿದ್ದಾನೆ. ಏನು ಮಾಡ್ಬೋದು ಮಗ ನೀನು, ಯಾವ ಅರ್ತಿ ಆ ಥರ ಮಾಡ್ಬೋದು, ಯಾವ ವೇರಿಯೇಷನ್ ಕೊಡ್ಬೋದು ನೀನು ಅಂತ ಕೇಳಿದಾಗ ಅವನದಲ್ಲೂ ಒಂದು ಅಷ್ಟು ಹೊಸತನಗಳು ಬರುತ್ತೆ. ಅದರಿಂದ ಎಷ್ಟೋ ಲರ್ನಿಂಗ್ ಪ್ರೋಸೆಸ್ ಬರುತ್ತೆ. ಈಗ ರಿಯಾನಾದು ಇದು ಮಾಡ್ಬೇಕಾದ್ರೆ ಯಾವ ಥರ ನೀನು ಎಕ್ಸ್ಟ್ರೀಮ್ ಸ್ಟೆಪ್ಸ್ಗೆ ಹೋಗ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ರೆ ಅಥವಾ ಒಂದು ಬೋಲ್ಡ್ ಸೀನ್ಸ್ ಮಾಡಿದ್ರೆ ಯಾವ ಎಕ್ಸ್ಟ್ರೀಮ್ ಲೆವೆಲ್ ನೀನು ಕೊಡ್ಬೋದು. ಸೊ ಅವಳಿಂದ ಓಕೆ ಒಂದು ಹುಡುಗಿನೂ ಈ ಲೆವೆಲ್ಗೆಲ್ಲ ಮಾಡ್ಬೋದು ಅನ್ನೋ ಒಂದು ಕಲಿಯೋ ಎಕ್ಸ್ಪೀರಿಯನ್ಸ್. ಆಕ್ಷನ್ ಸೀನ್ಸ್ ಮಾಡಿಸಿದ್ದೀರಾ? ಒಂದು 2-3 ಎಪಿಸೋಡ್ ಮಾಡಿಸಿದ್ದೀನಿ ನಾನು. ಓಕೆ, ಹಾಗಾದ್ರೆ ಅವ್ರನ್ನ ಆಕ್ಷನ್ ಸೀನ್ಸ್ ಅಂತ ನೋಡ್ಬೋದು. ಒಂದು ಬ್ಯೂಟಿಫುಲ್ ಆಗಿ ಒಂದು ಸೆಕ್ಸಿ ಆಗಿ ಒಂದು ಹುಡುಗಿನೂ ನೋಡ್ತೀರಾ, ಅಷ್ಟೇ ರಗಡ್ ಆಗಿ ಈಗಾಗಲೇ ಒಂದು ಹಾಡು ಕೂಡ ಬಿಡುಗಡೆ ಆಗಿದೆ, ನೋಡಿದ್ವಿ. ಆ ಥರ ಒಂದು ಗ್ಲಾಮರಸ್ ಆಗಿ ರಿಯಾನನ್ನು ನೋಡ್ತೀರಾ, ಅಷ್ಟೇ ಡೆಡ್ ಆಪೋಸಿಟ್ ಕಾಂಟ್ರಾಸ್ಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ನ ನೋಡ್ತೀರಾ. ಮ್ಯಾಮ್, ನೀವು ಇದ್ರ ಈ ಹಿಂದೆ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡಿದ್ದೀರಾ, ಹೇಗಿದೆ ಮ್ಯಾಮ್? ಡಿಫ್ರೆನ್ಸಸ್ ಏನಾದರೂ ಅನ್ನಿಸ್ತಾ? ನಮ್ಮ ಸ್ಯಾಂಡಲ್ವುಡ್ನಲ್ಲಿ ವರ್ಕ್ ಮಾಡೋದು ಸೇಮ್ ಇತ್ತಾ, ಹೇಗೆ Differences, there's no such kind of a concept called differences. It's always depend upon the story. How is the story? Depending upon the story, director will work out or the actors or actresses will work out. That's it. There is no, differentiation. There is nothing like that. ಅಂದ್ರೆ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ವರ್ಕ್ ಮಾಡಿದ್ದು ಏನಾದ್ರು ವ್ಯತ್ಯಾಸ? But I felt this is not a team, this is my family. I can call that. Okay. Yeah. ಸರ್, ಒಂದು ಸಿನಿಮಾಗೆ ಮ್ಯೂಸಿಕ್ ಅನ್ನೋದೇ ಮೇನ್ ಸ್ಟ್ರೆಂತ್. ಈ ಸಿನಿಮಾದಲ್ಲಿ ಗುರು ಕಿರಣ್ ಸರ್ ಕೂಡ ಮ್ಯೂಸಿಕ್ ಮಾಡಿದ್ದಾರೆ, ಆಮೇಲೆ ಆರ್ ಪಿ ಪಟ್ಟಣ ಅವರು ಮಾಡಿದ್ದಾರೆ. ಸೊ ಈ ಒಂದು ಡಿಸಿಷನ್ ಯಾರ್ದು ಸರ್? ಇವ್ರು ನಮ್ಗೆ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಡ್ತಾರೆ, ಇವರೇ ಬೇಕು ಅಂತ ಹೇಳಿ? ಇಲ್ಲ ಮೇಡಮ್, ಅದು ಹೆಂಗಾಯಿತು ಅಂದರೆ ಸ್ಟಾರ್ಟಿಂಗ್ ನಂದು ಶಿವನ್ ಸಾಂಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಫಸ್ಟ್ ಟ್ಯೂನ್ ಕಂಪೋಸ್ ಮಾಡ್ಬೇಕಾದ್ರೆ ಸೊ ಯಾರ ಕೈಲಿ ಮಾಡಿಸ್ಬೇಕು, ಯಾರ್ಯಾರನ್ನ ಹಾಕ್ಬೋದು ಅಂತ ಒಂದು ಇದು. ನಂದು ಮೇಜರ್ ಪ್ಲಸ್ಸು ಆಡಿಯೋ ಕಂಪ್ನೀಸ ಪ್ರೊಡ್ಯೂಸರ್ಸ್ ನನಗೆ. ಸೊ ಆಗ ಅವ್ರ ಹತ್ರ ಒಂದು ಲಿಸ್ಟ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ. ಸೊ ನನಗೆ ಗುರು ಸರ್ದು ಜೋಗಿ ಎಲ್ಲ ನೋಡ್ಕೊಂಡು ಬಂದಿರ್ತೀನಲ್ಲ, ಸರ್ ಗುರು ಸರ್ ಕೈಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಗುರು ಸರ್ ಬೇಕು ಅಂತ ಕೇಳ್ತೀನಿ ರಾಮಪ್ರಸಾದ್ ಸರ್ಗೆ. ಆಗ ಇಮಿಡಿಯೇಟ್ ಗುರು ಕಿರಣ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ
ಸೊ ಗುರು ಸರ್ಗೆ ಹೇಳ್ತೀನಿ, ಈಗ ಏನು ಒಂದು ಸಿನಿಮಾ ಮಾಡ್ತಿದ್ಯಾ 5 ಸಿನಿಮಾ ಮಾಡ್ತಿದ್ಯಾ ಇಷ್ಟೆಲ್ಲ ಬೇಕು ಅನ್ನೋ ನಿನಗೆ ಅಂತಾರೆ ಅವರು. ಸೊ ಅಲ್ಲಿ ನಂದು ಗುರು ಸರ್ದು ಒಂದು ಕಾಂಬಿನೇಷನಲ್ಲಿ ನಾವು ಕೂತ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮಾತಾಡ್ಬೇಕಾದ್ರೆ ಆಗ ಅಗೋರಿ ಸಾಂಗ್ದು ಒಂದು ಟ್ಯೂನ್ ಬರುತ್ತೆ. ಎಸ್ಪೆಷಲಿ ಈಗ ನಾವು ಅಗೋರಿ ಸಾಂಗ್ ಒಂದು ಬಿಟ್ಟಿದ್ದೀವಿ ನಾವು, ಭಂಗಿಸಿದಿರೋ ಅಂತ ಅಂದ್ಬಿಟ್ಟು. ಅದು ಆ್ಯಕ್ಚುಲಿ ಗುರು ಸರೇ ಕಂಪೋಸ್ ಮಾಡ್ತಾರೆ. ಅದಕ್ಕೆ ಆ್ಯಕ್ಚುಲಿ ನಾನು ರಾಮಪ್ರಸಾದ್ ಸರ್ ಒಂದು 10-15 ಡೇಸು ಅವ್ರ ಮನೇಲಿ ಕಂಟಿನ್ಯೂಸ್ ಆಗಿ ಡೇ ಟು ನೈಟ್ ಎಲ್ಲ ಕೂತಿದ್ದೀವಿ. ಸೊ ಗುರು ಸರ್ ಅಷ್ಟೇ ಒಂದು ಹೊಸಬ ಕೇಳ್ತಾ ಇದ್ದಾನೆ, ಓ ಇವನೇನೋ ಇದೆಲ್ಲ ಇದು ಮಾಡ್ತಾನೆ ಅನ್ನೋದು ಬಿಟ್ಟು ಅವರು ಒಂದು ಹೊಸ ಟೀಮ್ ಜೊತೆ ಹೊಸಬ್ರ ಥರ ನಮ್ಮ ಜೊತೆ ವರ್ಕ್ ಮಾಡಿಬಿಟ್ಟು ಒಂದು ಒಳ್ಳೆ ಸಾಂಗ್ ಇಟ್ಕೊಟ್ರು ಮೇಡಮ್ ನನಗೆ ಅದು. ಆಮೇಲೆ RP ಸರ್ ಒಂದು ಮ್ಯೂಸಿಕ್ ಟ್ಯೂನ್ ಮಾಡಿಕೊಡ್ತಾರೆ, ಅದರ ಮೆಲೋಡಿ ಟ್ರ್ಯಾಕು, ಅದೂ ಸಖತ್ತಾಗಿ ವರ್ಕ್ ಆಯಿತು. ಸೊ ಇಟ್ಸ್ ಗೋಯಿಂಗ್ ಆನ್. ಇನ್ನು ಹಾಡಲ್ಲಿ ಕೂಡ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಹಾಡ್ ಶೂಟಿಂಗ್ ಟೈಮಲ್ಲಿ? ಹಾಡ್ ಬೋಲೋದು ಸಾಂಗ್ 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 song. Okay. Beautiful experience. Okay, with amazing people and good environment I had. Beach. I love beaches. So, but there were challenges in between that. But still, I believe when you don't go to the challenge, you will not see that, you know, kya bolte, success. So it was an amazing experience for me. ಸರ್, ಈಗ ಸ್ಯಾಂಡಲ್ವುಡ್ನಲ್ಲಿ ಒಂದು ಜಾನರ್ ಬರುತ್ತೆ, ಏನು ಅಂದರೆ ಫುಲ್ ಲವ್ ಸ್ಟೋರಿ ಹೋಗುತ್ತೆ. ಇನ್ನೊಂದು ಜಾನರ್ ಬರುತ್ತೆ ಅಂದರೆ ಹೊಡೆಯೋದು ಬಡಿಯೋದು, ಕಮರ್ಷಿಯಲ್ ಮೂವಿ. ಇದು ಹೆಂಗೆ ಅಂದರೆ ಒಂಥರ ನಮ್ಮ ಪ್ರಶ್ನೆಗಳು ಕಾಡ್ಸೋದು, ಒಂಥರ ಅಡ್ವೆಂಚರಸ್. ನಿಮ್ಮ ಮೊದಲನೇ ನಿರ್ದೇಶನದಲ್ಲಿ ಈ ಥರ ಒಂದು ಸಿನಿಮಾ ತೆಗಿಬೇಕು ಅಂತ ಹೇಳಿದ್ದು ನಿಮಗೆ ಮೊದಲಿಂದ ಚಿಕ್ಕ ವಯಸ್ಸಿಂದ ಇತ್ತಾ, ಅಥವಾ ಏನೋ ತಲೆಗೆ ಹೊಳಿತು ನಾನು ಮಾಡಬೇಕು ಅಂತ? ಅಂದರೆ ಬೇಸಿಕಲಿ ಆಮೇಲೆ ಆ್ಯನಿಮೇಷನ್ ಸ್ಟೂಡೆಂಟ್ ಮೇಡಮ್. ನಮಗೆ MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿದ ಈ ಕೋರ್ಸ್ ಆದಮೇಲೆ ಇಂಟರ್ನ್ಶಿಪ್ಗೆ ನಾನು ಒಂದಷ್ಟು ಕಂಪ್ನೀಸ್ಗೆ ವರ್ಕ್ ಮಾಡ್ತೀನಿ. ನಾನು ರೆಡ್ ಚಿಲ್ಲಿ VFX ವರ್ಕ್ ಮಾಡಿದ್ದೀನಿ, ರೆಡ್ ಜೈಂಟ್ಸ್ಗೆ ವರ್ಕ್ ಮಾಡಿ, ಈ ಥರ ಒಂದಷ್ಟು ಕಂಪ್ನೀಸ್ಗೆ ನಾನು ವರ್ಕ್ ಮಾಡ್ತೀನಿ ಆ್ಯಸ್ ಅ ಫ್ರೀಲ್ಯಾನ್ಸರ್ ಆಗಿ. ಸೊ ಆ ಇಂಟರ್ನ್ಶಿಪ್ಪಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮಗೆಲ್ಲ ಬರ್ತಾಯಿದ್ದು ಹಾಲಿವುಡ್ ಫಿಲಮ್ಸು, ಶಾರುಖ್ ಖಾನ್ ಅವ್ರ ಫಿಲಮ್ಸ್ ಎಲ್ಲ. ಆ್ಯಕ್ಚುಲಿ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಟ್ರೈನ್ ಸೀಕ್ವೆನ್ಸ್ ಒಂದು ರೋಟೋಸ್ಕೋಪಿ ವರ್ಕ್ ಮಾಡಿದ್ದೆ ನಾನು. ಸೊ ಈ ಥರ ವರ್ಕ್ ಮಾಡಿದಾಗ ಐ ಫೆಲ್ಟ್ ಏನಾದ್ರು ಡಿಫ್ರೆಂಟಾಗಿ ತೆಗಿಬೇಕು, ಏನಾದ್ರು ಬೇರೆ ಥರ ಮಾಡಬೇಕು. ನಮ್ಮ ಕನ್ನಡದಲ್ಲಿ CG ಕಲ್ತು ಬರ್ತಾಯಿದ್ದೀನಿ, ನಾನು ಬೇರೆ ಏನಾದ್ರು ಮಾಡಬೇಕು ಅನ್ನೋದು ಒಂದು ಅವಾಗಿಂದ ಇತ್ತು. ಸೊ ಈಗ ಟಿನ್ ಆಗಿರ್ಬೋದು ಅಥವಾ ಅಲಾದೀನ್ ಆಗಿರ್ಬೋದು, ಈ ಥರ ಒಂದು ಸಿನಿಮಾಗಳು ಈ ಥರದೊಂದು ಮಾಡಬೇಕು ಅನ್ನೋದು ನಮ್ಮಲ್ಲಿ ಒಂದು ಪ್ರಯತ್ನ ಪಡಬೇಕು ನಾವು ಅಂದ್ಬಿಟ್ಟು ಅಲ್ಲಿಂದ ನನ್ನೊಂದು ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಗಾರ್ಗಾನ ಒಂದು ಕತೆ ಸೃಷ್ಟಿಯಾಗುತ್ತೆ. ಮ್ಯಾಮ್, ಈಗ ಈ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸೊ ಏನಾಗ್ಬಿಡುತ್ತೆ ಅಂದರೆ ಎಲ್ಲಾದರೂ ಹೀರೋಯಿನ್ ಸೈಡ್ ಲೈನ್ ಆಗ್ಬಿಡ್ತಾರಾ, ಕಾಣಿಸಲ್ವಾ ಇಡೀ ಸಿನಿಮಾದಲ್ಲಿ ಅಂತ ನಿಮ್ಗೆ ಏನಾದ್ರು ಒಂದು ಪ್ರಶ್ನೆ ಬಂದಿತ್ತಾ? ಅದೇ ಥರ ಏನಾದ್ರು ಆಯ್ತಾ ಅಂತ? ಆ್ಯಕ್ಚುಲಿ ಮೇಡಮ್ ಪಾಪ ಅವಳಿಗೆ ಏನಾಗಿದೆ ಅಂತಂದರೆ ಐ ಜಸ್ಟ್ ನರೇಟೆಡ್ ಅವಳ ಪಾರ್ಟ್. ಅವಳಿಗೆ ಇದಕ್ಕೆ ನಿನ್ನ ಸ್ಟೋರಿಲಿ ಇಷ್ಟು ಇನ್ವಾಲ್ವ್ ಆಗ್ತದೆ, ಹಿಂಗೆ ಆಗ್ತೀಯ. ಆ್ಯಕ್ಚುಲಿ ಶಿ ಈಸ್ ವೇಟಿಂಗ್ ಗಾರ್ಗಾದಲ್ಲಿ ನಾನು ಹೆಂಗೆ ಜೆಟ್ ಔಟ್ ಆಗ್ತಾ ಇದ್ದೀನಿ ಇಷ್ಟು ಜನದ ಮಧ್ಯದಲ್ಲಿ ಅನ್ನೋದು. Exactly. ಅವ್ರಿಗೆ ಹೋಲ್ ಸ್ಟೋರಿ ಗೊತ್ತಿಲ್ವಾ? ಹೋಲ್ ಸ್ಟೋರಿ ಅನ್ನೋದಕ್ಕಿಂತ ಮೇಡಮ್ ಈಗ ಅವಳದು ಪೋರ್ಷನ್ ಆಫ್ ದ ಸ್ಟೋರಿ ಐ ಥಿಂಕ್ ಐ ಟುಕ್ 20-25 ಮಿನಿಟ್ಸ್ ಅವತ್ತು. 20-25 ಮಿನಿಟ್ಸಲ್ಲಿ ನಾನು ಸ್ಟೋರಿ ನರೇಟ್ ಮಾಡಿ, ಸಿ ದಿಸ್ ಇಸ್ ದ ಲೈನ್, ದಿಸ್ ಇಸ್ ಯುವರ್ ಕ್ಯಾರೆಕ್ಟರ್, ನೀನು ಈ ಥರ ಇರುತ್ತೆ, ಈ ಥರ ಇರುತ್ತೆ, ಈ ಥರ ಎಂಡ್ ಆಗುತ್ತೆ. ಓಕೆ ಎಸ್ಸಾ ನೋನಾ ಅಂತ, ಯಾಕಂದ್ರೆ ನಂಗೆ ಟೈಮ್ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ನಾನು ಶೂಟ್ಗೆ ಹೋಗಬೇಕು. ಎಸ್ಸಾ ನೋನಾ ಅಂತ ಎರಡೇ ಆಪ್ಷನ್ ಕೊಡೋದು, ಎಸ್ ಐ ಮೀನ್ ಅಂತ. ಆಮೇಲೆ ಆ್ಯಕ್ಚುಲಿ ಅವಳ ಕೈ ಕನ್ಫ್ಯೂಷನ್ ಇಷ್ಟು ಅವತ್ತು ಶೂಟ್ ಮಾಡೋದು, ಇವರಿದ್ದಾರಾ ಇವರೆಲ್ಲ ಇದ್ದಾರಾ. ಆವಾಗ ಏನಾಯ್ತು, ಈವನ್ ಶಿ ಈಸ್ ವೇಟಿಂಗ್. ಓಕೆ ಹೆಂಗೆ ನಾನು ಇವ್ರ ಮಧ್ಯದಲ್ಲಿ ಜೆಟ್ ಔಟ್ ಆಗ್ತಾ ಇದ್ದೀನಿ, ವೆದರ್ ಇಟ್ಸ್ ವರ್ಕಿಂಗ್ ಫಾರ್ ಮೀ ಅನ್ನೋ ಆ್ಯಸ್ ಅ ಆಡಿಯನ್ ಆಗಿ ಅವಳು ಕಾಯ್ತಾ ಇದ್ದಾಳೆ. ಸರ್, ಈ ಹಿಂದೆ ನಾವು ನೋಡೋದಾದ್ರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾಗಳ ಪ್ರೇಕ್ಷಕರಿಗಿಂತ ಇವಾಗ ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಾರೆ, ನೀವು ಒಪ್ಕೋತೀರಾ? ಮೇಡಮ್ 100% ನಾನು ಒಪ್ಪೋದೇ ಇಲ್ಲ ಮೇಡಮ್. ಹೆಂಗೆ ಪ್ರೇಕ್ಷಕರು ಕಡಿಮೆ ಆಗಿದೆ? ಸೂ ಫ್ರಮ್ ಸೋ ಮೇಡಮ್ 100 crores ಕಲೆಕ್ಷನ್ ಆಗಿದೆ. ಅಂದ್ರೆ ಅವಾಗ ಒಂದು 10ರಲ್ಲಿ 7 ಹಿಟ್ ಆಗ್ತಿತ್ತು, 3 ಫ್ಲಾಪ್ ಆಗ್ತಿತ್ತು. ಬಟ್ ಈಗ ಏನಂದ್ರೆ 7 ಫ್ಲಾಪ್ ಆಗ್ತದೆ, 3 ಹಿಟ್ ಆಗ್ತದೆ ಅಲ್ವಾ? 3 ಚೆನ್ನಾಗಿರೋದು ಅಂತ ಮೇಡಮ್. ಹಂಗೆ ಹೇಳ್ತೀವಿ. ಹೌದು ಮೇಡಮ್, ಜನ ಬದಲಾಗಿದೆ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾಕೆ ಚೆನ್ನಾಗಿಲ್ಲ ಅಂತಾರೆ ಮೇಡಮ್ ಅವರು. ಸಿ ಫಸ್ಟ್ ದ ಟೀಸರ್, ನೆಕ್ಸ್ಟ್ ಇಟ್ಸ್ ದ ಟ್ರೈಲರ್, ದೆನ್ ಯುವರ್ ಸಾಂಗ್ಸ್. ಇದು ಇಂಪ್ರೆಸ್ ಮಾಡಿದ್ರೆ ಥಿಯೇಟ್ರಿಗೆ ಬಂದು 2 hours ನೋಡೋಕ್ಕಾಗುತ್ತೆ. ಇಲ್ಲಿ ನಾವು 5 ನಿಮಿಷ 2 ನಿಮಿಷ ಇಂಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಔಟ್ ಡು ಐ ಎಕ್ಸ್ಪೆಕ್ಟ್ ಲೈಕ್ ಅವ್ರು 2 hours ಇಂಪ್ರೆಸ್ ಆಗಿ ಕೂತ್ಕೊತಾರೆ ಅನ್ನೋದು ಮೇಡಮ್. ಸೊ ಲೈಕ್ ಕಂಟೆಂಟ್ ಚೆನ್ನಾಗಿದೆ, ಪಾಪ ಅವ್ರು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ ಜನ. ಸಿ ಅವ್ರು ಬರೋದೇನಕ್ಕೆ ಮೇಡಮ್ ಥಿಯೇಟ್ರಿಗೆ? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಬೇಕು, ನಂಗೆ 2 hours ಒಳ್ಳೆ ಟೈಮ್ ಪಾಸ್ ಆಗಬೇಕು. ತುಂಬ ಫಸ್ಟ್ರೇಷನ್ನು, ಆ ಆಫೀಸ್ ವರ್ಕು, ಆ ಇದರಲ್ಲಿ ಫ್ಯಾಮಿಲಿ ಜೊತೆನೋ ಅಥವಾ ಫ್ರೆಂಡ್ಸ್ ಜೊತೆನೋ ಅವ್ರು ಬಂದಾಗ ದೇ ಶುಡ್ ಎಂಜಾಯ್ ದ ಫಿಲ್ಮ್. ಒಂದು ಥ್ರಿಲ್ ಸಿಗಬೇಕು, ಒಂದು ಅಳಬೇಕು ಅಥವಾ ಎಮೋಷ್ನಲಿ ಕನೆಕ್ಟ್ ಆಗಬೇಕು ಅಥವಾ ನಗಬೇಕು ಅಥವಾ ಒಳ್ಳೆ ಒಂದು ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಹೋಗಬೇಕು. ದೇ ಶುಡ್ ಫೀಲ್ ದಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಅಂತ ಬಂದಾಗ. 2 hours ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿನ ಅದು ಈಗಿನ ಜನ್ರೇಷನಲ್ಲಿ ಕೂರಿಸ್ಬೇಕು, ತುಂಬ ಕಷ್ಟ ಇದೆ ಮೇಡಮ್. ಸೊ ಆ ನಿಮ್ಮ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಕೂರ್ಸೋಕ್ಕಾಗಲ್ಲ ಮೇಡಮ್, ಇಲ್ಲ ಕೂರ್ಸೋಕ್ಕಾಗಲ್ಲ. ಸರ್, ಇನ್ನು ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳೋದಾದ್ರೆ, ಈ ಕತೆ ಪೂರ್ತಿ ನೀವೇ ಬರ್ದಿರೋದಾ ಅಥವಾ ಅವರು ಕೂಡ ಇವಾಗ ಮಗ ಮಾಡ್ತಿದಾರಲ್ಲ, ಸೊ ಅವ್ರು ತುಂಬಾ ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ನೋಡ್ಕೊಂಡ್ ಬರ್ತಿದ್ದಾರೆ, ಅವ್ರು ಏನಾದ್ರು ಇನ್ಪುಟ್ಸ್ ಕೊಟ್ಟಿದ್ದಾರೆ ಇದನ್ನ ಚೇಂಜ್ ಮಾಡಿ? ಮೇಡಮ್ ಸ್ಟೋರಿ ಲೈನ್ ಔಟ್ ಆ್ಯಂಡ್ ಔಟ್ ಇಟ್ಸ್ ಕಂಪ್ಲೀಟ್ಲಿ ನಂದೇನೆ. ಸ್ಟೋರಿ ನಾನು ಬರೆದೆ ಡೇ 1 ಇಂದ ಅಥವಾ ಎಂಡ್ವರೆಗೂ ಅವ್ರಿಗೆ ಇಷ್ಟ ಆಯ್ತು. ಅವ್ರು ಏನಂತಾರೆ, ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಷ್ಟೇ ನಂಗೆ ಹೇಳ್ತಾ ಇದ್ದು. ಮಗ ಇದು ಯಾಕೋ ಡೌಟ್ ಆಗ್ತಾ ಇದೆ ನೋಡಿ, ಇದಕ್ಕೇನೋ ವರ್ಕ್ ಮಾಡ್ತೀಯಾ ಅಂತ.
ಸೊ ಆ ಆಪ್ಷನ್, ಆ ಫ್ರೀಡಮ್ ನನಗೆ 100% ಒಂದು ಶಾರ್ಟ್ ತೆಗೆಯೋದಲ್ಲಿರ್ಬೋದು, ಒಂದು ಸ್ಟೋರಿ ಲೈನಲ್ಲಿರ್ಬೋದು 100% ನನಗೆ ಬಿಟ್ಟಾಗಿದ್ದಕ್ಕೆ ಇವತ್ತು ಗಾರ್ಗ ನಿಮಗೆ ಆ ಥರ ಕಾಣಿಸ್ತಾ ಇರೋದು. ಅವ್ರು ನನಗೆ ಹೇಳ್ತಾರೆ, ಯಾಕೋ ಇದು ವರ್ಕ್ ಆಗುತ್ತಾ ನೋಡು ಮಗ ಅಂತ ಹಿಂಟ್ಸ್ ಕೊಡೋರು ನನಗೆ. ಇದು ಡೌಟ್ ಈಗ ಅವರು ಯಾಕಂದರೆ ಫಸ್ಟ್ ಆಡಿಯನ್ ಒಬ್ಬ ಡೈರೆಕ್ಟರ್ಗೆ ಪ್ರೊಡ್ಯೂಸರ್, ಯಾಕಂದರೆ ಕಥೆಯಿಂದ ಹಿಡಿದು ಒಂದು ರಫ್ ಕಟ್ಟಿಂದ ಹಿಡಿದು ಫೈನಲ್ ಕಾಪಿವರೆಗೂ ನೋಡೋದು ಔಟ್ ಆ್ಯಂಡ್ ಔಟು ಪ್ರೊಡ್ಯೂಸರ್. ಸೊ ಫಸ್ಟ್ ಆಡಿಯನ್ ಪ್ರೊಡ್ಯೂಸರ್. ಸೊ ಫಸ್ಟ್ ಆಡಿಯನ್ ಏನಾದ್ರು ಹೇಳಿದಾಗ ಇದು ಯಾಕೋ ವರ್ಕ್ ಆಗ್ತಾಯಿಲ್ಲ, ಏನಾದ್ರು ಬೇರೆ ಮಾಡ್ಬೋದಾ ಅಂತ ನಂಗೆ ಸುಮಾರು ಆಪ್ಷನ್ಸ್ ಕೊಟ್ಟರು ಅವರು. ಸೊ ಅವಾಗ ನಾನೇನು ಮಾಡ್ತಾಯಿದ್ದೆ, ಇಲ್ಲ ಇದಕ್ಕೆ ಹಿಂಗೆ ಮಾಡ್ಬೋದು, ಇದಕ್ಕೆ ಹಿಂಗೆ ಮಾಡು, 2-3 ಆಪ್ಷನ್ಸ್ ಹೋದಾಗ 100% ಓಕೆ ಮಗ ಇದು ವರ್ಕ್ ಮಾಡೋಣ ಅಂತ ಬರೋರು. ಮ್ಯಾಮ್, ನೀವೀಗ ನಮ್ಮ ಸ್ಯಾಂಡಲ್ವುಡ್ದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಇಂಥ ನಟನ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ನನ್ನ ಮುಂಬರುವ ಸಿನಿಮಾಗಳಲ್ಲಿ, ಆ ಥರ ಏನಾದರೂ ನಿಮಗೆ ಡ್ರೀಮ್ ಇದೆಯಾ? ಇವ್ರ ಜೊತೆ ನಾನು ಕಾಣಿಸ್ಕೋಬೇಕು ಅಂತ ಯಾರಾದರೂ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾರು ಇಷ್ಟ ಆಗ್ತಾರೆ ಹೀರೋಸಲ್ಲಿ ನಿಮಗೆ? ಯಶ್ ಸರ್. ಅವ್ರು ನೋಡಿದ್ದೀರಾ? ಅಂದರೆ ಯಾವ ಮೂವಿ ಮ್ಯಾಮ್? ಮೂವಿದಲ್ಲೂ ಕೂಡ ನಂಗೆ ಇಂಥ ಮೂವಿ ಇಷ್ಟ. So many movies I have watched Yash sir ke. Okay, one of my favorite movie was KGF, undoubtedly. The way, director sir has shown him is like pura rugged ekdam. So yeah. ಸರ್, ಇನ್ನು ನೀವು ಹೇಳೋದಾದ್ರೆ ನಮ್ಮ ಸ್ಯಾಂಡಲ್ವುಡ್ನ ಡೈರೆಕ್ಟರ್ಸಲ್ಲಿ ಇವ್ರು ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ ಯಾರು? ತುಂಬ ಜನ ಇದ್ದಾರೆ. ಶಂಕರ್ ನಾಗ್ ಸರ್ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಪ್ರಶಾಂತ್ ನೀಲ್ ಸರ್ ಇದ್ದಾರೆ, ಲೈಕ್ ಪ್ರೇಮ್ ಸರ್ ಇದ್ದಾರೆ. ಪ್ರೇಮ್ ಸರಿಂದ ಎಷ್ಟೋ ವಿಚಾರಗಳು ಕಲ್ತಿದ್ದೀನಿ, ಮಾತಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಉಪ್ಪಿ ಸರ್ನ ಇನ್ನೂ ಭೇಟಿ ಆಗಿಲ್ಲ, ಶಂಕರ್ ನಾಗ್ ಸರ್ನ ಭೇಟಿ, ಬಟ್ ಅವ್ರ ಸಿನಿಮಾಗಳಿಂದ, ಪ್ರಶಾಂತ್ ಸರ್ ಆಗಿರ್ಬೋದು, ಅವ್ರ ಸಿನಿಮಾಗಳಿಂದ ತುಂಬಾ ಕಲ್ತಿದ್ದೀನಿ ಮೇಡಮ್. ಸೊ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಓಕೆ, ಹೆಂಗೆ ಈ ಶಾರ್ಟ್ಸ್ನ ಅವ್ರು ಅಚೀವ್ ಮಾಡಿದ್ರು, ಯಾವ ಥರ ತೆಗ್ದಿರ್ಬೋದು. ಸೊ ಟೈಮ್ ಸಿಕ್ಕಿದಾಗಲ್ಲ ಅವ್ರ ಹತ್ರ ವಿಚಾರಗಳು ಡಿಸ್ಕಸ್ ಮಾಡ್ತೀನಿ, ಅವ್ರ ಹತ್ರ ಒಂದಷ್ಟು ವಿಚಾರಗಳು ತಿಳ್ಕೊತೀನಿ. ಸೊ ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ನ್ಯೂ ಡೈರೆಕ್ಟರ್ಸ್ ಅಥವಾ ಸೀನಿಯರ್ ಡೈರೆಕ್ಟರ್ಸ್ ಆಗಿರ್ಬೋದು. ಸೊ ಬಟ್ ತುಂಬ ಉಪ್ಪಿ ಸರ್ ಮತ್ತು ಪ್ರಶಾಂತ್ ಸರ್ನ ಜಾಸ್ತಿ ಫಾಲೋ ಮಾಡ್ತೀನಿ ನಾನು. ಸರ್, ಮುಂಬರುವ ದಿನಗಳಲ್ಲಿ ಯಾವ ಥರ ಅಂದರೆ ಎಲ್ಲ ಮಿಕ್ಸ್ಚರ್ ಆಫ್ ಇದನ್ನು ನೀವು ಡೈರೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಅಥವಾ ಯು ಆರ್ ಒನ್ಲಿ ಟು ಈ ಥರ ಅಡ್ವೆಂಚರಸ್ ಆ ಥರ? ಇಲ್ಲ ಮೇಡಮ್, ನಾನು ಒಂಥರ ಫುಡ್ಡಿನೂ ಹೌದು. ಯಾಕಂದರೆ ಈಗ ನಾನು ಬೆಳಗ್ಗೆ ದೋಸೆ ತಿಂದರೆ ಮಧ್ಯಾಹ್ನ ಬಿರಿಯಾನಿ ಬೇಕು ಅಂತೀನಿ, ರಾತ್ರಿ ಬೇರೆ ರೋಟಿ ಮತ್ತು ಏನೋ ಬೇಕು ಅಂತೀನಿ. ಹಾಗೆ ನನಗೆ ತುಂಬ ಬೇಗ ಬೋರೂ ಆಗ್ತೀನಿ ನಾನು. ಸೊ ಹಂಗಾಗಿ ಪರ್ಟಿಕ್ಯುಲರ್ ಒಂದು ಜಾನರ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಒಂದು ಇದಕ್ಕೆ ಅಂತ ನಾನು ನಿಂತಿಲ್ಲ. ಸೊ ನನ್ನ ದೇವರು ನನ್ನ ಕೈಲಿ ಶಕ್ತಿ ಕೊಟ್ಟಿರೋರ್ಗೂ ಬೇರೆ ಬೇರೆ ಥರ ಪ್ರಯತ್ನಗಳು, ಬೇರೆ ಬೇರೆ ಥರ ಸಿನಿಮಾಗಳು, ಬೇರೆ ಬೇರೆ ಥರ ಕಥೆಗಳು ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಮೇಡಮ್. ಸರ್, ಇಷ್ಟೆಲ್ಲ ಸ್ಟಾರ್ ಕಾಸ್ಟ್ ಇದೆ, ಅಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ತುಂಬ ಎಕ್ಸ್ಪೀರಿಯನ್ಸ್, ಅವ್ರನ್ನ ಡೈರೆಕ್ಟ್ ಮಾಡೋದು ಹೆಂಗಿತ್ತು ಸರ್ ನಿಮಗೆ ಎಕ್ಸ್ಪೀರಿಯನ್ಸ್? ಮೇಡಮ್, ಪಾಪ ಅವರೆಲ್ಲ ನನಗೆ ಯಾವ ಲೆವೆಲ್ ಕಂಫರ್ಟ್ ಝೋನ್ ಕೊಡ್ತಾರೆ ಅಂತ ಅಂದರೆ, ಐ ನೆವರ್ ಫೆಲ್ಟ್ ಓಕೆ ಇವ್ರು ಇಷ್ಟು ದೊಡ್ಡ ಸ್ಟಾರ್ಸು ಮತ್ತು ಈ ಥರ ಏನೇನೋ ಮಾಡಿದ್ದಾರೆ, ತುಂಬ ಕಂಫರ್ಟ್ ಝೋನಲ್ಲೇ ವರ್ಕ್ ಮಾಡ್ತಾರೆ. ಏನೇ ಒಂದು ರಿಸ್ಕಿ ಶಾರ್ಟ್ಸ್ ಆಗಿರ್ಬೋದು, ಅಥವಾ ಆ್ಯಕ್ಚುಲಿ ಅಡ್ವೆಂಚರ್ಸ್ ಡ್ರಾಮಾ ಅಂದರೆ ಎಲ್ಲನೂ ರಿಸ್ಕಿಯಾಗೇ ಇತ್ತು ಮೇಡಮ್. ಸೊ ಹಂಗಾಗಿ ಪ್ರತಿಯೊಬ್ಬರೂ ಒಂದೊಂದು ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ರಿಯಾನ ಹೆಂಗೆ ಫೇಸ್ ಮಾಡಿ, ಸಾಯಿ ಕುಮಾರ್ ಸರ್ಗೆ ಆ್ಯಕ್ಚುಲಿ ಒಂದು ಚೇಸಲ್ಲಿ ಒಂದು ಬಾಂಬ್ ಬ್ಲಾಸ್ಟಲ್ಲಿ ಒಂದು ಕಿಡಿ ಬಂದು ಇಲ್ಲಿಗೆ ಹೊಡೆದಿರುತ್ತೆ, ಆ್ಯಕ್ಚುಲಿ ಬ್ಲಡ್ ಬರುತ್ತೆ. ಇನ್ನೊಂದು ಇದರಲ್ಲಿ ಕೆಳಗೆ ಬೀಳಿಸಿದಾಗ ಮಂಡಿಯೆಲ್ಲ ಪಾಪ ಅವ್ರಿಗೆ ಏಟಾಗುತ್ತೆ. ಸೊ ಆ ಥರ ಈ ಚಾಲೆಂಜಸಲ್ಲೂ ಪಾಪ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಎಲ್ಲೂ ನನ್ನ ಸ್ಟಾರ್ನೋ ಐ ನೀಡ್ ಬ್ರೇಕ್ ನೋ ಪೋಸ್ಟ್ ಒಂದು ಶೂಟಿಂಗ್ ಅಂತ ಪಾಪ ಯಾರು ನನಗೆ ಇಲ್ಲಿವರೆಗೂ ಆ ತೊಂದರೆ ಕೊಟ್ಟಿಲ್ಲ ಮೇಡಮ್. ಮ್ಯಾಮ್, ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತದೆ, ಕನ್ನಡ ಗೊತ್ತಾ ಮ್ಯಾಮ್ ನಿಮಗೆ? ಒಂದು ಲೈನಲ್ಲಿ ಕನ್ನಡದಲ್ಲಿ ನಮ್ಮ ಜನಗಳನ್ನ ಥಿಯೇಟರಿಗೆ ಕರಿಬಹುದು? ಒಂದು ಪ್ಯಾರಾ ಹೇಳ್ಸಿ ಮೇಡಮ್, ಒಂದು ಲೈನ್ ಅಲ್ಲ, ಕನ್ನಡ ಸಿನಿಮಾ ಮಾಡ್ತಾರೆ, ಸುಮ್ಮನೆ ಕಷ್ಟ ಆಗುತ್ತೆ ಸರ್. ಆಮೇಲೆ ಏನು ಹೇಳಬೇಕು ಕನ್ನಡದಲ್ಲಿ ಏನಾರು ಹೇಳಿ ಜನಕ್ಕೆ ನಿಮ್ಮ ಸಿನಿಮಾ ಬಗ್ಗೆ ಹೇಳಿ ಕನ್ನಡದಲ್ಲಿ, ಕರೀರಿ ಥಿಯೇಟರ್ಗೆ. ಕರೀರಿ. ಏನಕ್ಕೆ ನೋಡ್ಬೇಕು ನಾವು ನಿಮ್ಮನ್ನ, ಹೇಳಿ. ಎಸ್, ಓಕೆ. ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 6th ನಮ್ಮ ಗಾರ್ಗ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ವಾಟ್ ವಿ ಕಾಲ್ ಗಿವ್ ಯು ಲಾಟ್ಸ್ ಆಫ್ ಲವ್, ಪ್ರೀತಿ, ಎಲ್ಲರೂ ನಿಮ್ಮ ಸಪೋರ್ಟು, ನಿಮ್ಮ ಅಭಿಮಾನ, ನಿಮ್ಮ ಸಪೋರ್ಟ್, ನಿಮ್ಮ ಅಭಿಮಾನ ಬೇಕು. ಆ್ಯಂಡ್ ಯಾ, ಐ ನೋ ದಿಸ್ ಮೂವಿ ಕನ್ನಡ. ಓಕೆ, ನನ್ಗೆ ಗೊತ್ತು ಈ ಮೂವಿ ದೊಡ್ಡ ಜಾಸ್ತಿ ಕಷ್ಟ ಮಾಡಿದ್ರದು ಮೂವಿ ಇದು. ಆ್ಯಂಡ್ ಎವ್ರಿಬಡಿ ಈಸ್ ಅ ವರ್ತ್ ಆಫ್ ದಿಸ್ ಮೂವಿ, ಎಸ್ಪೆಷಲಿ ಈಸ್ ರ್ಯಾಗಿಂಗ್ ಮೀ ಲಿಟರಲಿ. ಇಲ್ಲ ಕನ್ನಡದಲ್ಲಿ ಮಾತಾಡಬೇಕು ಜನಕ್ಕೆ. ಯಾ, ವೈ ನಾಟ್? ವಾಟ್ ವಿ ಕಾಲ್, ನಾನು ಕನ್ನಡ ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಮತ್ತೆ ಇನ್ನೊಂದು ಮೂವಿ ಸಖತ್ತಾಗಿ ಕನ್ನಡದಲ್ಲಿ ಮಾಡ್ತೀನಿ. ಆ್ಯಂಡ್ ಇಂಟರ್ವ್ಯೂ ಫುಲ್ ಕನ್ನಡದಲ್ಲಿ ನಾನು ಮಾತಾಡ್ತೀನಿ. ಓಕೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಹೇಳ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸರ್, ಇನ್ನು ನೀವು ಹೇಳೋದ್ರೆ ಇಷ್ಟು ನಿಮ್ಮ ಡ್ರೀಮ್ ಏನಿದೆ, ಇಷ್ಟು ವರ್ಷ ನೀವು ಹಾರ್ಡ್ ವರ್ಕ್ ಹಾಕಿ ಇನ್ನೇನು ರಿಲೀಸಿಗೆ ರೆಡಿ ಇದೆ ಸರ್ ಸಿನಿಮಾ, ಏನು ಹೇಳ್ತೀರಾ ಮೇಡಮ್? ಎಲ್ಲರೂ ಕೇಳೋದು ನಾನು ಏನು ಅಂತ ಅಂದರೆ,
ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ಇಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಟೀಸರು ಮತ್ತು ನಮ್ಮ ಟ್ರೇಲರ್ನ ನೋಡಿ. 100% ನಿಮ್ಗೆ ಅದು ಇಷ್ಟ ಆದರೆ ದಯವಿಟ್ಟು ನಿಮ್ಮದೊಂದು 2 hours ಟೈಮು ನಮಗೆ ಕೊಡಿ, ಒಂದು ಸಿನಿಮಾ ನೋಡಿ. 100% ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ. ಮತ್ತು ಇದೇ ಥರ ಬೇರೆ ಬೇರೆ ಕಥೆಗಳು ಮಾಡೋಕ್ಕೆ, ಬೇರೆ ಬೇರೆ ಸಿನಿಮಾ ಮಾಡೋಕ್ಕೆ ನಮ್ಗೆ ಇನ್ನೊಂದಷ್ಟು ಎನರ್ಜಿ ಮತ್ತು ಶಕ್ತಿ ಸಿಗುತ್ತೆ. ದಯವಿಟ್ಟು ಫೆಬ್ರವರಿ 6ನೇ ತಾರೀಕು ನಮ್ಮ ಸಿನಿಮಾಗೆ ಬಂದು ನಮ್ಮ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್. ಈಗಾಗಲೇ ಟೀಸರ್ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ನಿಮ್ಮ ಸಿನಿಮಾ ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗಾರ್ಗಾ ಸಿನಿಮಾದ ತಂಡದ ಮಾತಾಗಿತ್ತು. ಇದೇ ಫೆಬ್ರವರಿ 6ನೇ ತಾರೀಕು ಗಾರ್ಗಾ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಎಲ್ಲರೂ ಹೋಗಿ ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು SSTV ಯ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.